ಇವತ್ತು ನಾವು ಈ ಕಾಡನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ನೀವು ನೋಡ್ತಿರೋ ತರ ಇದು ತುಂಬಾನೇ ದೊಡ್ಡ ಕಾಡಾಗಿರೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳು ಸಹ ಇದಾವೆ. ಹಾಗೇನೆ ಇಲ್ಲಿ ನಾವು ನೋಡದೇ ಇರೋ ಹಣ್ಣುಗಳನ್ನು ಸಹ ನೋಡ್ತೀವಿ. ಇಲ್ಲಿ ತುಂಬಾನೇ ಗಂಧದ ಮರಗಳು ಇದಾವೆ, ಅವಕ್ಕೆ ಮಾಡಿರೋ ಅನಾಹುತ ಸಹ ನೋಡಬೇಕು. ಇವತ್ತು ನಾವು ಎಂಟ್ರಿ ಆಗಿರೋದು ಭದ್ರಾ ಅರಣ್ಯ ವಲಯಕ್ಕೆ. ಸೊ ನಮಗೆ ಕಾಡಲ್ಲಿ ಎಂಟ್ರಿ ಆಗ್ತಿದ್ದಂಕಲ್ಲ ಈ ಥರದ್ದೊಂದು ಕೆರೆ ಸಿಗ್ತದೆ. ಆದರೆ ನೋಡೋಣ, ಇಲ್ಲಿ ತುಂಬಾನೇ ಪ್ರಾಣಿಗಳಿದ್ದಾವೆ ಅಂತ ಹೇಳ್ತಾರೆ. ಅರಣ್ಯದ ಒಳಗೆ ಇವಾಗ ಎಂಟ್ರಿ ಆಗ್ತಾ ಇದೀವಿ. ಅಲ್ಲಿ ಮುಂದೆ ಹೋಗ್ತಿದ್ದಾರೆ ಗೈಡು. ಈ ಕಾಡಿಗೆ ಬರ್ಬೇಕಪ್ಪ ಅಂತ ಅಂದರೆ ಇಲ್ಲೇ ಲೋಕಲ್ ಜನರದ್ದು ಹೆಲ್ಪ್ ಬೇಕು. ಅದಕ್ಕೆ ನಮಗೆ ಪರಿಚಯ ಇರೋರನ್ನ ಕರ್ಕೊಂಬಂದಿದ್ದೀವಿ. ಮಳೆ ಬೇರೆ ಚೆನ್ನಾಗಿ ಬರ್ತೈತಿ. ದೊಡ್ಡ ಕಾಡು ಇನ್ನೂ ಎಂಟ್ರಿ ಆಗಿಲ್ಲ. ಅದೇ ಇಲ್ಲೊಂದು ದೊಡ್ಡದು ಆಲದ ಮರ ಅಂತ ಕೆರೆ. ಅಂದರೆ ಇಲ್ಲಿ ಯಾವ್ಯಾವ ಪ್ರಾಣಿಗಳು ಹೆಜ್ಜೆಗಳು ಸಿಗ್ತಾವೋ ಆ ಪ್ರಾಣಿಗಳೆಲ್ಲ ಇಲ್ಲಿ ಬಂದು ನೀರು ಕುಡಿತವೆ ಅಂತ ಹೇಳ್ಬೋದು. ನಮಗೆ ಆವಾಗಲೇ ಬರ್ಬೇಕಾದ್ರೆ ಒಂದು ಕರಡಿದು ಹೆಜ್ಜೆ ಸಿಕ್ತು. ಇದಕ್ಕೆ ಶರವತ್ತಣ್ಣು ಅಂತ ಹೇಳ್ತಾರಂತೆ. ನಿಮಗೇನಾದ್ರು ಗೊತ್ತಾ ಇದು ಕಾಡಲ್ಲಿ ಸಿಕ್ಕಿರೋದು ನಮಗೆ? ಗೊತ್ತಿದ್ರೆ ಹೇಳಿ ಇದ್ರ ಬಗ್ಗೆ. ಅದನ್ನೊಂದ್ಸರಿ ಹೊಡೆದು ನೋಡಿದ್ರೆ ಇದು ಶರವತ್ತಣ್ಣ. ಈ ಬೀಜಗಳು ಈಗಾಗಲೇ ಬಂದಿದ್ದಲ್ಲ, ಇಲ್ಲಿಂದ ನಿಜವಾದ ಟ್ರೆಕ್ಕಿಂಗ್ ಶುರುವಾಯ್ತು. ಟ್ರೆಕ್ಕಿಂಗ್ ಶುರುವಾಗ್ತು ಅನ್ನೋದಕ್ಕಿಂತ ಬರ್ತಿ ಕೆಸರುಗಳು. ಆದರೆ ಇಲ್ಲಿ ದನ ಕರುಗಳೆಲ್ಲ ಹೊರಡವು ಹೆಜ್ಜೆ ಗುರ್ತದವೆ. ಆದರೆ ಬೇರೆ ಬೇರೆ ಪ್ರಾಣಿ ಹೆಜ್ಜೆ ಗುರ್ತೋದವೆ. ಅವನ್ನ ಮುಂದೆ ಹೋಗ್ತಾ ತೋರಿಸ್ತೀನಿ. ಕೆರೆ ಕೆಂಗ ಏನಕ್ಕೆ ಬಳಸ್ತಾರೆ ಇದನ್ನ? ಹೆಂಗಂದ್ರೆ ಬೂದೆಗಿಟ್ರೆ ಹಣ್ಣ ಕಾಕಿ ತಂಡೋಗಿ, ಇಲ್ಲಾಂದ್ರೆ ಹಣ್ಣಾಗಿದ್ರೆ ಕಂದು ಬಣ್ಣ ಬರ್ತವೆ, ಅದಕ್ಕೆ ಕೆಂಗ ಅಂತಾರೆ. ಕೆರೆ ಕೆಂಗ, ಕೆರೆ ಸೈಡಿ ಬೆಳಿತಾವೇನೋ ಅಂತ. ಕೆರೆ ಅಂಗಳದಾಗೆಲ್ಲ ಬೆಳಿತಿದ್ವು. ಹಿಂಗ್ ಕಾಡಾಗ ಬಂದಾಗ ಇವನ್ನೇ ತಿನ್ನೋದು. ಮತ್ತೆ ಇವಾಗ ನಾವು ಮೇನ್ ಆಗಿರೋ ದಟ್ಟ ಅರಣ್ಯದ ಒಳಗೆ ಬರ್ತಾ ಇದೀವಿ ಅಂತ ಹೇಳಿದ್ರು. ಅಂದ್ರೆ ಹೊಸಬ್ರಲ್ಲ, ಏನು ಗೊತ್ತಾಗ್ತಿಲ್ಲ. ಆದ್ರೆ ಮಾತ್ರ ತುಂಬಾನೇ ದೊಡ್ಡ ಕಾಡಿದು. ಗಂಧದ ಮರ ಇದೆಲ್ಲ ಕಡ್ದಾರ, ಹಂಗೆ ಕಡ್ದಿದಾರ ಇದನ್ನ? ಫಾರೆಸ್ಟರ್ ಬಂದಾರೆ ಅಂತ ಬಿಟ್ಟು ಹೋಗಿದ್ದಾರೆ. ನೋಡ್ಬೋದು ಈ ಕಾಡೊಳಗೆ ತುಂಬಾನೇ ಗಂಧದ ಮರ ಅದಾವೆ. ಅಂದ್ರೆ ಸೆಕ್ಯೂರಿಟಿನೇ ಅಷ್ಟೇ ಟೈಟ್ ಆಗಿತ್ತಲ್ಲ, ಅದಕ್ಕೆ ಕಡ್ದು ಹಂಗೆ ಬಂದ್ರು ಅಂದ ಕೂಡಲೇ ಹಂಗೆ ಹೊಡೆ ಹೋಗಿದ್ದಾರೆ. ಸೊ ಆ ಥರ ಎಲ್ಲ ನಡೆದಿದ್ದಾವೆ ಇಲ್ಲಿ. ಇದನ್ನ ನಾವು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇರೋದು. ಇನ್ನೂ ಡೇಂಜರ್ ಆಗೈತಿ ಈ ಕಾಡು ಮಾತ್ರ. ಎಷ್ಟು ಡೇಂಜರ್ ಆಗೈತಿ ಅಂತಂದರೆ ಕಲ್ಪನೆನೂ ಮಾಡೋದಕ್ಕಾಗಲ್ಲ. ಮತ್ತೊಂದು ಗಂಧದ ಮರ ಸಿಕ್ಕತಿ. ಅಂದರೆ ಬರ್ತಿ ಪಾಪ್ಯುಲರ್ ಆಗಿರೋ ಗಂಧದ ಮರಗಳು ಯಾವ ಕಾಡಾಗಿದೆ ಹೇಳು? ಇದು ನೆಲಮಂಗಲ ಕಾಡು. ಇದರಲ್ಲಿ ಅದು ಬಿಟ್ರೆ ಸೆಕೆಂಡ್ ಮತ್ತೆ ಆಂಧ್ರ ಬಾರ್ಡರ್, ಅದನ್ನ ಬಿಟ್ರೆ ನಮ್ಮ ಕರ್ನಾಟಕನೇ ಇದೇ ಕಾಡು ಅನ್ಸುತ್ತೆ. ಇಲ್ಲಿ ಎಲ್ಲಿ ಬೇಕು ಅಲ್ಲೆಲ್ಲೇ ಕಾಣಿಸ್ತದೆ. ಇವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರು ಹಾಕಿರೋದು. ಆದ್ರೆ ಅವೆಲ್ಲ ಅದೇ ಬೆಳೆದಿರೋ ಅಂತದ್ದು, ನ್ಯಾಚುರಲ್ ಆಗಿ ಬೆಳೆದಿರೋದು. ಇದು ನೋಡ್ತಾ ಇದೀರಲ್ಲ, ಈ ಕಾಡೊಳಗೆ ತುಂಬಾನೇ ಗಂಧದ ಮರಗಳು ಅದಾವೆ. ಅಂದ್ರೆ ಎಲ್ಲ ಕಡ್ದು ಆ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೂ ಗಂಧ ಬೆಳಿತಾನೆ ಇದೆ ಈ ಕಾಡಲ್ಲಿ. ಅಂದ್ರೆ ಸೆಕ್ಯೂರಿಟಿ ಕೂಡ ಅಷ್ಟೇ ಟೈಟ್ ಆಗಿರ್ತದೆ. ಈಗ ನಾವು ಇವಾಗ ಎಷ್ಟು ದೂರ ಬಂದ್ವಿ? ಇದಿನ್ನು ಜಸ್ಟ್ ಎಂಟ್ರೆನ್ಸ್ ಅಷ್ಟೇ. ಅಂದ್ರೆ 0.1% ಒಳಗೆ ಬಂದಿದ್ದೀವಿ. ಇನ್ನು 100% ಆಗಬೇಕಂದ್ರೆ ಭಾಳ ದೂರ ಹೋಗ್ಬೇಕು. ಬರೀ ಈಗ ಎಂಟ್ರಿ ಆಗ್ತಾ ಇದೀವಿ ಅನ್ನೋ ಲೆಕ್ಕಾಚಾರ ಹೇಳ್ತಾರೆ. ಹುಣಸೆಕಾಯಿ ಸಿಗ್ತವೆ, ತಿನ್ಬೋದು. ಈ ಮರದು ಇದು ಕಾಡು ಹುಣಸೆ ಮರ ಅಂತ ಹೇಳ್ತೀವಿ. ಏನಂತ ಕಾಡು ಹುಣಸೆನೇ ಅಲ್ಲ, ಕಾಡಲ್ಲಿ ಸಿಕ್ಕಿರೋ ಹುಣಸೆ ಹಣ್ಣು ತಿನ್ಕೊಂತ ಇವಾಗ ಮೇಲೆ ಹೋಗ್ತಿದ್ದೀವಿ. ನೋಡೋಣ ಇನ್ನು ಎಷ್ಟು ಹೈಟ್ ಐತೆ ಅಂತ. ಅಲ್ಲಿ ನೋಡ್ರಿ ಹೆಂಗೈತೆ, ಅಲ್ಲಿ ಸೈಕ್ ಐತೆ ಮಾತ್ರ. ಎಷ್ಟು ದೊಡ್ಡ ಕಾಡಿದು. ನಾವಿವಾಗ ಬೆಟ್ಟದ ಪೀಕಿಗೆ ತಲುಪ್ತಾ ಇದೀವಿ ಅನ್ನೋದು ಗೊತ್ತಾಗೈತೆ. ಯಾವ ಥರ ಅಪ್ಪ ಅಂತ ಅಂದರೆ, ಈ ಬೆಟ್ಟ ಇವಾಗ ಅಲ್ಲಿ ಅಪ್ ಸಿಕ್ತು ನಮಗೆ. ಇದನ್ನ ನೋಡಿದ್ರೆ ಬೆಟ್ಟ ಮೇಕ್ ಹೋಗ್ತಾ ಇದೀವಿ ಅನ್ನೋ ಫೀಲ್ ಬರ್ತಾ ಐತಿ. ಹಂಗೆ ಕನ್ನಡ ಬರ್ತದ? ಸುಮ್ಮನೆ ಹೆಂಗಂದು. ಯಾವ ಆ ಕಡೆ ಈ ಗುಡ್ಡದಿಂದ ಆ ಕಡೆ ಇರೋದೇನಾ? ಗುಡ್ಡದಿಂದ ಆ ಕಡೆ, ಈ ಗುಡ್ಡದಿಂದ ಆ ಕಡೆ ಗುಡ್ಡಕ್ಕೆ ಕೆಳಗಡೆ ಕೆಳಗಡೆ ಇನ್ನೊಂದು ಗುಡ್ಡ ಐತಿ. ಒಬ್ಬ ಈ ಗುಡ್ಡದ ಕೆಳಗೆ ಇನ್ನೊಂದು ಊರ್ ಐತಿ. ಆ ಊರಿಂದ ಇವಾಗ ಈ ಕಡೆ ಊರಿಗೆ ಬಂದಂಗ ಇವ್ರು. ಅಂದ್ರೆ ವರ್ಷ ದನ ಅವರವೇ ನಿಮ್ಮವೇ? ಏನ್ ಮೇಯ್ಸ್ತಿರಲ್ಲ, ಭಯಪಾಯ ಆಗಲ್ಲ? ಏನಿಲ್ಲ. ಪ್ರಾಣಿಗಳು ಯಾರು ನೋಡಿದ್ದೀರಾ? ಯಾವ ನೋಡಿಲ್ಲ? ಹೆಜ್ಜೆಗಳು ಕಾಣೋದು ಇಲ್ಲ ಮನೆ. ಇದು ಹೆಜ್ಜೆಗಳು ಹೆಜ್ಜೆ ಅವು ಕಾಣ್ತಾವಲ್ಲ, ಅದಾವ ಎಲ್ಲಾರ ಕಾಣ್ತಾವ. ಇಲ್ಲಾಂದ್ರೆ ದಿನ ಕಾಣೋದಿಲ್ಲ. ಇವು ಕದ್ಲಿ ಏನಕ್ಕೆ ತಗೊಂಡಿರ? ಅದ್ರ ಜೊತೆಗೆ ಬರಬೇಕು. ಹಾಂ, ಸೇಫ್ಟಿಗ ಏನು ಇರ್ಬೇಕು ಜೊತೆಗೆ ಒಂದು ಬಂದ್ರೆ ಹಂಗೆ. ಸೊ ಅಲ್ಲ ಹೋಗ್ತಿರೋ ಅಜ್ಜನ ನೋಡ್ಬೋದು ನೀವು. ಅವರು ಮತ್ತೊಂದು ಗುಡ್ಡದಿಂದ ಅವರ ದನಗಳನ್ನ ಮೇಯ್ಸಕ್ಕೆ ಇಲ್ಲಿಗೆ ಬಂದಾರೆ. ಈ ಕಡೆ ಗುಡ್ಡ ಅಂತ ಅಂದರೆ ಗುಡ್ಡದ ಪಕ್ಕದಲ್ಲಿ ಹೋಗ್ತಿರೋದು. ದಾರಿ ನೋಡಿ ಎಷ್ಟು ಡೇಂಜರ್ ಆಗೈತಿ. ಅವ್ರಿನ್ನೂ ತುಂಬಾ ದೂರ ಹೋಗ್ಬಿಟ್ರು. ಇದು ಮಾತ್ರ ಹೆವಿ ಕಷ್ಟ ಐತಿ.
ನೀವು ನೋಡ್ತಿರೋ ಥರ ಇದೊಂದು ಚಿಕ್ಕ ದೇವಸ್ಥಾನ, ಅಂದರೆ ತುಂಬಾ ಚಿಕ್ಕದು. ಆದರೆ ಇದು ಮಳೆ ಬರಲ್ದಾಗ ಅಲ್ಲಿ ಕೆಳಗಿಂದ, ಅಂದರೆ ಕೆಳಗಿನ ಊರಲ್ಲಿ ಇರ್ತಾರಲ್ಲ ಅವರು ಅಲ್ಲಿಂದ ಇಲ್ಲಿವರೆಗೂ ಕಾಡಲ್ಲಿ ದೇವ್ರು ತಗೊಂಬಂದು ಪೂಜೆ ಮಾಡಿದ ಮೇಲೆ ಮಳೆ ಬರ್ತತೆ ಅನ್ನೋದು ಅವ್ರ ನಂಬಿಕೆ ಆಗಿರ್ತತೆ. ಇದು ಮರ ನೋಡ್ರಿ ಎಷ್ಟು ದೊಡ್ಡದಾಗೈತೆ ಅಂತ. ನೋಡ್ತಾ ಇರೋ ಥರ ಇದೊಂದೇ ಅಲ್ಲ ದೇವಸ್ಥಾನ, ಅಲ್ಲಿ ನೋಡ್ಬೋದು ಅಲ್ಲೂ 2 ಥರ ದೇವಸ್ಥಾನಗಳಿದಾವೆ. ಅಂದರೆ ತುಂಬಾ ಚಿಕ್ಕ, ನಾವು ಅಡವಿಲಿ ದೇವ್ರು ಇರ್ತದೆ ಅಂತ ಹೇಳ್ತಾರಲ್ಲ, ಅಂದರೆ ಈ ನಮ್ಮ ಹಳ್ಳಿ ಸೈಡು ಆ ಥರ ಇಲ್ಲಿ ನೋಡ್ಬೋದು. ಶಿವಲಿಂಗ ಥರ ಐತೆ ಅಲ್ಲಿ ನೋಡಿ, ತಾಂದೋಗಲ್ಲಿ ಕ್ಲೋಸಪ್ ಮಾಡು. ಮತ್ತು ಇಲ್ಲೊಂದು ದೇವ್ರು ಐತೆ, ಅಂದರೆ ಬಸವಣ್ಣ ದೀಪ ಎಲ್ಲ ಇಟ್ಟಿದ್ದಾರೆ. ಅಂದರೆ ಇದಕ್ಕೆ ಯಾರೋ ಜನಗಳು ಬರಲಿಲ್ಲದಕ್ಕೆ ತುಂಬಾ ಚೆನ್ನಾಗೈತೆ. ಅಂದರೆ ಯಾವಾಗೋ ವರ್ಷಕ್ಕೊಂದ್ಸರಿ ಬಂದು ಮಳೆ ಬರಲಿಲ್ಲ ಅಂತ ಬಂದು ಪೂಜೆ ಮಾಡೋಗ್ತಾರಲ್ಲ ಅದಕ್ಕೆ. ಅಂದರೆ ಜಾಸ್ತಿ ಜನರಿಗೆ ಅವೈಲಬಲ್ ಥರ ಇದ್ದಿದ್ರೆ ಇದನ್ನು ತುಂಬಾ ಪ್ಲಾಸ್ಟಿಕ್ಕಿಂದ ಹಾಳಾಗ್ತಿರೋದು. ಕಾಡು ನೀವೇ ನೋಡಿರಲ್ಲ ಎಷ್ಟು ಕಷ್ಟ ಐತೆ ಒಳಗೆ ಬರೋದು ಅಂತ. ಸೊ ಇನ್ನು ಮುಂದೆ ಹೋಗ್ಬೇಕು. ಇದಿಷ್ಟೇ ಅಲ್ಲ, ಇನ್ನು ನೋಡೋದು ತುಂಬಾ ಐತೆ. ಸೊ ಇವಾಗ ಪೀಕಿಗೆ ಬಂದಿರೋ ಥರ ಅನಿಸ್ತೈತೆ. ಅಣ್ಣ ಪೀಕಿಗೆ ಬಂದ್ವಿ ಏನು ಹಂದಿ ಗೂರಾಡಿದವ, ಹಿಂಗೆ ಗೂರಾಡ್ತವ, ಇಷ್ಟಾಗ್ಲಾ ಇಷ್ಟು ದುಡ್ಡುಕ್ಕಿ. ಈ ಕಾಡಂದಿ ಗೂರಾಡಿರೋದನ್ನ, ಅಂದರೆ ಹಿಂಗೆ ಹೆಕ್ಕಿರ್ತಾವಲ್ಲ ಅದನ್ನು ನೋಡ್ತಿದ್ದೀವಿ. ಅದಕ್ಕೆ ಕಾಡಂದಿ ಅದು ಇದು ಎಲ್ಲ ಬಂದಿರ್ತಾವೆ ಇಲ್ಲಿ ಪ್ರಾಣಿಗಳು. ಚೆನ್ನಾಗಿ ಮಾಡ್ಕೊಂಡವು ಜಾಗ ಮಾತ್ರ. ಇದು ಬರ್ತಿ ಚಿಕ್ಕದಾಗೈತಿ ಇದು ಅಲ್ಲ. ಸೊ ಇವಾಗ ನಾವು ಕೆಳಗೆ ಈಗ ಬೆಟ್ಟದ ಮೇಲೆ ಒಂದು ಹಳ್ಳ ಐತಂತೆ, ಇವಾಗ ನಾವು ಅದನ್ನು ನೋಡೋಕೆ ಹೋಗ್ತಿದ್ದೀವಿ. ಸ್ವಲ್ಪ ಜಾರಿದ್ರು ಹಂಗೆ ಉಳ್ಕೊಂತ ಹೋಗ್ಬಿಡ್ತೀವಿ ಇಲ್ಲಿ. ಪ್ರಾಣಿ ಕಡಲೆ ಕಡ್ಕೊಂತಿದ್ದ ನೋಡಿ ಬಂದು. ಸೊ ಗೈಸ್ ಸಂಧಿ ತಿಂದಿರೋದು ನೋಡ್ರಿ ಅಲ್ಲೆಲ್ಲ, ಕಾಂತಾರ ಫಿಲಮ್ನಾಗೆಲ್ಲ ತೆಗ್ದಿರ್ತಾರಲ್ಲ ಇದೇ ಅರ್ಶನ. ಆದರೆ ಇಲ್ಲಿರೋದಲ್ಲ, ತುಂಬಾ ಕಷ್ಟ ಹೋಗೋದು ಇಲ್ಲಿಂದ. ಸೂರ್ಯನ ಬೆಳಕೆ ಬೀಳ್ತಿದ್ನಲ್ಲ, ಸೂರ್ಯನ ಬೆಳಕು ಬೀಳೋದು ಕಷ್ಟ ಅಂತದ್ದೇ ಪುಳ್ಳನೇ ಬೀಳ್ತದ್ದ. ಹುಷಾರಣ. ಸೊ ಗೈಸ್ ಇಲ್ಲಿ ನೋಡ್ಬೋದು, ಇದು ಜಾಸ್ತಿ ಮಳೆ ಬಂದಾಗ ಮಾತ್ರ ಇಲ್ಲೆಲ್ಲ ನೀರು ಹರಿತಿರ್ತೈತೆ. ಅವಾಗ ಒಂದ್ಸರಿ ಬರ್ಬೇಕು ಇಲ್ಲಿ. ಸೊ ನಮಗೆ ಈ ಕಾಡಲ್ಲಿ ಸರ್ವೈವಲ್ ಆಗಬೇಕಾದ್ರೆ ನೀರು ಬೇಕಾಗಿರ್ತೈತಿ. ನೀರು ಆ್ಯಕ್ಚುಲಾಗಿ ಬರೋದು ಇಲ್ಲಿಂದನೇ. ಸೊ ಆದರೆ ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ನೀರೇ ಇಲ್ಲೆಲ್ಲ. ಸೊ ಇಲ್ಲೆಲ್ಲ ನೀರು ಹರಿತಾ ಇತ್ತು ಅಂತ ಹೇಳಿದರು. ನಮ್ಮನ್ನು ಕರ್ಕೊಂಬಂದಿದ್ದಾರಲ್ಲ ಆ ಗೈಡು, ಇಲ್ಲೆಲ್ಲ ನೀರು ಹರಿತಾ ಇತ್ತು. ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ಬಂದಿಲ್ಲ. ಆದರೆ ಇದೆಲ್ಲರೂ ಮಳೆ ಜಾಸ್ತಿಯಾಗಿ ಬಂದರೆ ಮುಂದಿನ ವೀಡಿಯೋದಲ್ಲಿ ಇದನ್ನು ಕವರ್ ಮಾಡ್ತೀನಿ. ಸೊ ನೋಡೋಣ. ಇಲ್ಲಿ ನೋಡ್ರಿ, ಮನುಷ್ಯರು ಮಾಡಿರೋದಲ್ಲ ಇದು ತಿಂದೋಗಿರೋದಂತೆ. ಅಂದೆ ಇವೇನು ಅಂದಿನ? ಹಾಂ, ಕಾಡಂದಿ ಈ ಥರ ತಿಂದೋಗಿರೋದಂತೆ. ಗೆಡ್ಡೆ ಗೆಣಸು ಹುಡ್ಕಕ್ಕೆ ಬಂದಿರ್ತಾವಲ್ಲ ಅವಾಗ. ಸೊ ಇನ್ನು ಮುಂದೆ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಐತಿ. ಈ ಕಾಡಿಗೆ ಓದೋದಂಗೆ ತುಂಬ ನಿಗೂಢ ಆಗ್ತೈತಲ್ಲ. ಇಲ್ಲಿ ನೋಡ್ಬೋದು, ಇದು ಕಾಡೊಳಗೆ ಬೆಳೆದಿರೋದಕ್ಕೆ ಯಾವುವ ಸ್ಟ್ರೈಟ್ ಆಗಿಲ್ಲ. ಸ್ವಲ್ಪ ಮುಂದೆ ಬಾ. ನೀವು ನೋಡಿದ್ದೆಲ್ಲ ಹಿಂಗೆ ಬಗ್ಗೈತಿ. ಇದು ಊರೊಳಗೆ ನೋಡೋದಿದ್ರೆ ಯಾವ ಥರ ಕಾಣಿಸ್ತಪ್ಪ ಅಂದರೆ ಸ್ಟ್ರೈಟಾಗಿ ಹೋಗಿರೋ ಥರ. ಯಾವ ಥರ ಇಲ್ಲಿ ಯಾವ ಸ್ಟ್ರೈಟಾಗಿರೋ ಕಮ್ಮಿ ಇರೋದು. ಹಾಂ, ಎಲ್ಲ ಬಳ ಐತಿ. ಎಲ್ಲಿ ಬೇಕು ಅಲ್ಲೇ ಬೆಳೆದವೆ ಈ ಥರದ ಅರಶಿನ. ಕಾಂತಾರದಾಗ ಹೆಂಗೆ ಮೆಣಸಿನ ಕಾಳು ಮತ್ತೆ ಅರಶಿನ, ಏಲಕ್ಕಿ ಅವೆಲ್ಲ ಸಿಗ್ತವೆ ಅಂತಾರಲ್ಲ, 100% ಸತ್ಯ ನೋಡಿ. ಕಾಡಿದು ಅಂದರೆ ನಾವು ಮಾತ್ರ ಇತ್ತೀಚೆಗೆ ಅಷ್ಟೇ ತಗೊಂಡಿರೋದವನ್ನ ನಾಡೊಳಕ್ಕೆ ವ್ಯಾಪಾರ ಮಾಡ್ಕೊಳೋದಕ್ಕೆ ತಂದಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದು ಲೋಟಸ್ ಲಿಲ್ಲಿ ಅಂತೆ. ಇವಾಗ ಇದನ್ನು ಶೋಗಿಡೋ ಥರ ಮನೇಲಿ ಇಟ್ಕೊತಿದಾರಂತೆ. ಅಂದರೆ ಇದೊಂದು ಸ್ವಲ್ಪ ಹಾಳಾಗಿರೋ ಥರ ಐತೆ. ಸಿಂಪಲ್ ಇಲ್ಲೇ ಇರಲಿ. ಆಗ ನಾವು ಡೀಪ್ ಡೆನ್ಸ್ ಫಾರೆಸ್ಟಾಗಿ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇಷ್ಟೊಂದು ಕಷ್ಟಪಟ್ಕೊಂತ ಬರ್ತಾಯಿದ್ದೀವಿ. ಈ ದಾರಿನೇ ಇಲ್ದಂಗೆ ಆತಿಲ್ಲೇ. ಇಷ್ಟದಿರ ಒಂದು ಗುರ್ತಿಗೋಸ್ಕರ ಇಲ್ಲಿ ಏನಾದರೂ ಮಾಡೋಗೋಣ ಅಂತಂದು ಹೇಳ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾಮ್ಯಾನ್. ಇವಾಗ ಅಮ್ಮ ಅದನ್ನೇನೋ ಮಾಡ್ತೀವಲ್ಲ ಅದನ್ನು ನೋಡಂತ. ಇವಾಗ ಕಾಡೊಳಗೆ ಪೂರ್ತಿ ಡೀಪ್ ಫಾರೆಸ್ಟ್ ಅಂತೀವಲ್ಲ ಆ ಥರ ಪೂರ್ತಿ ಒಳಗೆ ಬಂದು ಈ ಥರ ಅನಾಹುತ ಕಾರ್ಯ ಮಾಡ್ತದೆ. ಇದು ಮೊದಲ ಬೆಳೆ. ಹಂಗ ಕೆಲಸ ಮಾಡಿ ಈ ಥರ ದೇವಸ್ಥಾನ ಮಾಡಿದ್ದಾರೆ. ಅನುಭವ ಎಲ್ಲ ಫೌಂಡೇಶನ್ ಹಾಕಿದೀನಿ. ಮತ್ತೊಂದ್ಸರಿ ಬಂದ ಪಿಲ್ಲರ್ ಹಾಕಿ ರೆಡಿ ಮಾಡ್ತಾರೆ ಇದನ್ನ. ಬಿಡ ಈ ಥರ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಕ್ಕೆ ಈ ಥರ ಇಡ್ಕ. ಬೇಡ ಸುಮ್ಮನೆ ಪೋಸ್ಟ್ ಮಾಡ್ಬಿಡ. ಸೊ ದೇವಸ್ಥಾನ ಕಟ್ಟಿದ್ವಿ, ಬಂದು ಇಷ್ಟದ್ದು ಗುಡ್ಡದ ಮೇಲೆ ಅದೀವಿ. ಅಂದ್ರೆ ಗೊತ್ತಾಗಲ್ಲ, ಬುರ್ತಿ ದಟ್ಟವಾಗಿ ಕಾಡು. ಒಂದೇ ಫೋಟೋ ತೆಗ್ದಿದ್ದು ಅದ್ರಾಗ. ಒಳ್ಳೆ ಮನುಷ್ಯ.
ಅರೆ ಅದು ಒಂದೇ ಸರಿ ಅದು ಸ್ನ್ಯಾಪ್ಚಾಟ್ ನನಗೆ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ದೇವಸ್ಥಾನ ಕಟ್ಟಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಕಳಿಸ್ತೀನಿ ಪಕ್ಕ. ಸೊ ಕಾಡಲ್ಲಿ ಬಂದಿರೋದಕ್ಕೆ ಗುರ್ತಿಗೆ ಏನಾದರೂ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಅಲ್ಲಿ ಹಳ್ಳ ತುಂಬ್ದಾಗ ಬರೋಣ. ಸೊ ಗಾಯ್ಸ್, ಇಷ್ಟು ದೊಡ್ಡ ಕಾಡೊಳಗೆ ಎಂಟ್ರಿ ಆಗಿ ಈಗ ತಿರ್ಗಾ ವಾಪಸ್ ಹೋಗ್ತಾ ಇದ್ದೀವಿ. ಚಪ್ಪಲೆಲ್ಲ ಕಿತ್ಕೊಂಡು ಹೋಯ್ತು. ಇವತ್ತಿನ ವಿಡಿಯೋ ಈ ಕಾಡನ್ನು ಎಕ್ಸ್ಪ್ಲೋರ್ ಮಾಡೋದಾಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.